ಈ ಶ್ರಮೆ ಮರಣ ದಿನದ ಕೊನೆ ದಿನಗಳಲ್ಲಿ ನಾವಿದ್ದೇವೆ. ಕೊನೆ ದಿನದ ಒಂದು ಶುಭ ಶುಕ್ರವಾರ ದಿನದಂದು ನೀವು ಆತನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೀರಿ. ಈ ಒಂದು ದಿನದಲ್ಲಿ ನಾವು ಯೇಸು ಸ್ವಾಮಿಯು ಆಡಿದಂತಹ 7 ಮಾತುಗಳನ್ನು, ಶಿಲುಬೆಯ ಮೇಲೆ ಆಡಿದಂತಹ 7 ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆ ಒಂದೊಂದು ಮಾತುಗಳನ್ನು ನಾವು ಈ ಒಂದು ದಿನದಲ್ಲಿ ಧ್ಯಾನವನ್ನು ಮಾಡೋಣ. ಮೊದಲನೆಯ ಮಾತು ನೋಡೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ನೋಡುವಾಗ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನೆಂಬುದಾಗಿ. ಯೇಸು ಸ್ವಾಮಿಯು ಆ ಒಂದು 7 ಮಾತುಗಳಲ್ಲಿ ಮೊದಲನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಇಮ್ಯಾಜಿನ್ ಅನ್ನ ಮಾಡಿಕೊಳ್ಳಿ. ಆತನಿಗೆ ಕೊರಡೆಗಳಿಂದ ಹೊಡೆದಿದ್ದರು, ಮುಳ್ಳಿನ ಕಿರೀಟವನ್ನು ಧರಿಸಿದರು, ಆತನಿಗೆ ಕೈಗಳಿಗೆ ಕಾಲುಗಳಿಗೆ ಮೊಳೆಯಿಂದ ಆತನು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟಿದ್ದಾನೆ. ರಕ್ತವೂ ಎಲ್ಲ ಹರಿತಾ ಇದೆ, ಮೈ ಎಲ್ಲ ಬ್ಲೀಡಿಂಗ್ ಆಗ್ತಾ ಇದೆ. ಈ ಒಂದು ನೋವಿನಲ್ಲಿ ಆತನು 7 ಮಾತುಗಳನ್ನು ಆಡುವುದು ಒಂದು ಸುಲಭದವಲ್ಲ. ಈ ಎಲ್ಲ ನೋವಿನಲ್ಲಿ, ಈ ಒಂದು ಪೇನಿನಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ. ಯೋಚನೆಯನ್ನು ಮಾಡಿ. ಮೈಯೆಲ್ಲ ಬ್ಲೀಡಿಂಗ್ ಆಗ್ತಾ ಇದೆ. ಆತನು ತನ್ನ ಬ್ಲೀಡಿಂಗ್ಸ್ ಎಲ್ಲ ಆದ್ಮೇಲೆ, ತನ್ನ ನೋವನ್ನು ಕಡಿಮೆ ಆದ್ಮೇಲೆ ಆತನು ಅವರಿಗೆ ಕ್ಷಮಿಸಬಹುದಾಗಿತ್ತು. ಆದರೆ ಹಾಗಲ್ಲ. ಆತನು ತನ್ನ ನೋವಿನಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಯೇ ಇವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ ನೋಡ್ತೇವೆ. ಕ್ರೂಚಿಯಲ್ಲಿ ಮಾತನಾಡುವುದು ಅದು ಅನ್ಯೂಸುವಲ್, ನಾಟ್ ಅನ್ಯೂಸುವಲ್ ಎಂಬುದಾಗಿ, ಸುಲಭವಲ್ಲ ಎಂಬುದಾಗಿ. ಕೈಯೆಲ್ಲ ಮೊಳೆಗಳಿಯಾಗಿದೆ, ಕೈಯಿಂದ ಕಾಲಲ್ಲಿ ಆತನಿಗೆ ನೇತಾಕಲ್ಪಟ್ಟಿದ್ದಾರೆ. ಆತನು ಆ ಒಂದು ನೋವಿನಲ್ಲಿ ಆತನು ಆಂಜಲ್ಸ್ಗಳಿಗೆ ಕರೆಯುವುದಾಗಿತ್ತು. ಸುಮಾರು ಅನೇಕ ಆಂಜಲ್ಸ್ಗಳು ಬಂದು ಆತನಿಗೆ ರೆಸ್ಕ್ಯೂ ಮಾಡಬಹುದಾಗಿತ್ತು. ಆದರೆ ಆತನು ಪ್ರಾರ್ಥನೆ ಮಾಡ್ತಿರುವುದು ನನಗಾಗಿ, ನಿನಗಾಗಿ. ಆತನು ಪ್ರಾರ್ಥನೆ ಮಾಡ್ತಿರುವುದು ಆ ಒಂದು ದಿನದಲ್ಲಿ ಆ ಶಿಲುಬೆಗೆ ಹಾಕಿರ್ತಕ್ಕಂತಹ ಆ ಒಂದು ರೋಮನರಿಗೂ ಮತ್ತು ಯಹೂದ್ಯರಿಗಾಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಯೇ ಇವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ. ಅವರು ಗ್ರಹಿಸಲಿಲ್ಲ. ರೋಮನರು, ಸಾಮ್ರಾಜ್ಯದರು ನಾವು ನೋಡುವಾಗ ಆತನು ಯೆರೂಸಲೇಮಿನಲ್ಲಿ ವಾಸವಾಗಿರುವರು. ಆ ಅಪೊಸ್ತಲರ ಕೃತ್ಯ 13, 27, 28ರಲ್ಲಿ ನೋಡುವಾಗ, ಯೆರೂಸಲೇಮಿನಲ್ಲಿ ವಾಸವಾಗಿರುವರು ಅವರ ಅಧಿಕಾರಿಗಳು ಆತನಿಗಾಗಿ ಪ್ರತಿ ಸಬ್ಬತ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದ್ರಿಂದ ಮರಣ ದಂಡನೆಗೆ ಕಾರಣವೇನು, ತಮಗೆ ಸಿಕ್ಕದಿದ್ದರೂ ಆತನನ್ನ ಕೊಲ್ಲಿಸಬೇಕು ಎಂಬುದಾಗಿ ಪಿಲಾತನನ್ನು ಕೇಳಿಕೊಂಡ್ರು ಎಂಬುದಾಗಿ ಅವರು ಗ್ರಹಿಸಲಿಲ್ಲ. ಲೂಕನ ಬರೆದ ಮೊದಲನೇ ಕೊರಿಂಥ 2:8ರಲ್ಲಿ ನೋಡುವಾಗ, ಇದನ್ನು ಈ ಲೋಕಾದಿಗಳಲ್ಲಿ ಯಾರು ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂಬುದಾಗಿ. ಆತನು ಯಾರು ಮೆಸ್ಸಿಯನ್ ಎಂಬುದಾಗಿ ಅವರು ಗ್ರಹಿಸದೆ ಆತನನ್ನು ಶಿಲುಬೆಗೆ ಹಾಕಿದ್ದಾರೆ ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ದಿನದಲ್ಲಿ ಕ್ರೌಡ್ಸ್ ಎಲ್ಲ ಗ್ಯಾದರಿಂಗ್ ಆಗಿತ್ತು. ಜನರೆಲ್ಲ ನೆರೆದು ಬಂದಿದ್ದರು. ನಮಗೆ ಬರಬ್ಬನು ಬೇಕು, ನಮಗೆ ಬರಬ್ಬನು ಬೇಕು ಎಂಬುದಾಗಿ ಆತನಿಗೆ ಆ ಒಂದು ಕೂಗುವಂಥದ್ದನ್ನು ಆತನ ಕೇಳಿದೆ. ಎಷ್ಟು ನೋವನ್ನಾಗಿರಬಹುದು. ಯೇಸು ಸ್ವಾಮಿಯನ್ನ ಆತನಿಗೆ ಕೊರಡೆಗಳಿಂದ ಹೊಡಿಸಿಕೊಂಡನು. ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದನು, ಕೈಗಳಿಗೆ ಮೊಳೆಗಳನ್ನು ಹೊಡಿಸಿಕೊಂಡನು. ಆತನ ಮುಖದ ಮೇಲೆ ಆತನಿಗೆ ಏಟು ಹಾಕಿದರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಆತನಿಗೆ ಲೋಕದಲ್ಲಿ ಕೊಟ್ಟಿದ್ದಾಗ, ಆತನು ಲೋಕದ ಜನರು ಆತನಿಗೆ ಕೊರಡೆಗಳಿಂದ ಹೊಡೆಯುವಾಗ, ಮುಳ್ಳಿನ ಕಿರೀಟವನ್ನು ಧರಿಸುವಾಗ, ಆತನ ಮುಖದ ಮೇಲೆ ಏಟು ಹಾಕುವಾಗ, ಆತನ ಮುಖದ ಮೇಲೆ ಉಗುಳುವಾಗ ತಂದೆಗೆ ಎಷ್ಟು ನೋವಾಗಿರಬಹುದು ಗೊತ್ತಲ್ಲ. ನಮ್ಮ ಮಕ್ಕಳು ಒಂದು ಸ್ವಲ್ಪ ಏನಾದರೂ ಪೆಟ್ಟು ಹತ್ತಿರ ನಾವು ಎಷ್ಟು ನೊಂದ್ಕೊಳ್ತೇವೆ. ಅಥವಾ ನಮ್ಮ ಮಕ್ಕಳಿಗೆ ಬೇರೆ ಯಾರಾದ್ರೂ ಹುಡಿದ್ರು ನಾವು ಜಗಳ ಆಡಕ್ಕೆ ಹೋಗ್ತೀವಿ, ನಾವು ಎಷ್ಟು ನೊಂದ್ಕೊಳ್ತೇವೆ.
ತಂದೆಯಾದ ದೇವರು ಆ ಒಂದು ದಿನದಲ್ಲಿ ಎಷ್ಟು ಆ ನೋವನ್ನು ಅನುಭವಿಸಿರುವುದಲ್ಲ, ಎಷ್ಟು ಆತನು ನನ್ನ ಮಗನಿಗೆ ಕ್ರೋಡೆಗಳಿಂದ ಹೊಡಿತಾ ಇದ್ದಾರೆ, ನನ್ನ ಮಗನಿಗೆ ಮುಖದ ಮೇಲೆ ಹೊಡಿತಾ ಇದ್ದಾರೆ, ನನ್ನ ಮಗನ ಮೇಲೆ ಉಗುಳ್ತಾ ಇದ್ದಾರೆ, ನನ್ನ ಮಗನಿಗೆ ಮುಳ್ಳಿನ ಕಿರೀಟವನ್ನ ಧರಿಸಿದ್ದಾರೆ, ನನ್ನ ಮಗನಿಗೆ ಆ ಶಿಲುಬೆಯ ಮೇಲೆ ನೇತಾಕಿದ್ದಾರೆ ಎಂಬುದಾಗಿ ತಂದೆಯಾದ ದೇವರು ನೋಡುವಾಗ ಎಷ್ಟು ಆತನು ದುಃಖಿತನಾಗಿರಬಹುದು, ಎಷ್ಟು ಆತನ ನೋವನ್ನು ಅನುಭವಿಸಬಹುದು. ಇದೆಲ್ಲವನ್ನ ಯೇಸು ಸ್ವಾಮಿಯು ತಾಳ್ತಾ ಇದ್ದಾನೆ. ಇದೆಲ್ಲವನ್ನ ಯೇಸು ಸ್ವಾಮಿಯು ಮೈಯೆಲ್ಲ ಬ್ಲೀಡ್ ಆಗ್ತಾ ಇದೆ, ರಕ್ತವನ್ನು ಹರಿತಾ ಇದೆ. ಆ ಒಂದು ಹರಿಯುವ ರಕ್ತದಲ್ಲಿ ಆತನು ತಂದೆಯಾದ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ತಂದೆಯೇ ಇವರಿಗೆ ಕ್ಷಮಿಸಿ ಎಂಬುದಾಗಿ. ನಾವು ಲೋಕದ ಸುಮಾರು 22ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡುವಾಗ ಆತನ ಮೊಳಕಾಲೂರಿ ತಂದೆಯೇ ಎಂಬುದಾಗಿ ಹಿ ಈಸ್ ಅಡ್ರೆಸ್ಸಿಂಗ್ ದಿ ಫಸ್ಟ್, ತಂದೆಯಾದ ದೇವರನ್ನ ಆತನು ಅಡ್ರೆಸ್ ಮಾಡ್ತಾ ಇದ್ದಾನೆ. ಆ ಒಂದು ದಿನದಲ್ಲಿ ಆತನು ಆಂಜಲ್ಸ್ಗಳಿಗೆ ಅಡ್ರೆಸ್ ಮಾಡಲಿಲ್ಲ, ಆ ಒಂದು ಜನರಿಗೆ ಅಡ್ರೆಸ್ ಮಾಡಲಿಲ್ಲ. ಯೇಸು ಸ್ವಾಮಿಯು ಶಿಲುಬೆಯಲ್ಲಿ ಆಡಿದಂತಹ ಮೊದಲನೇ ಪದವನ್ನು ನೋಡುವಾಗ ತಂದೆಯೇ ಎಂಬುದಾಗಿ ಆತನು ಮೊದಲನೆಯ ಮಾತಿನಲ್ಲಿ ಸುಮಾರು 11 ಪದಗಳು ಅಡಕವಾಗಿದೆ. ಅಲ್ಲಿ ನೋಡುವಾಗ ಫಾದರ್ ಫರ್ಗಿವ್ them they do not know what they are doing ಎಂಬುದಾಗಿ 11 ಪದಗಳನ್ನ ಆತನು ಮೊದಲನೇ ಮಾತನಾಡಿದನು. ತಂದೆಯೇ ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ಇದನ್ನು ನೋಡುವಾಗ ಆತನು ತನ್ನ ಒಂದು ಟ್ರಬಲ್ಸ್ಗಳನ್ನು ನೋಡಲಿಲ್ಲ, ತನ್ನ ನೋವಿನ ಕಡೆ ನೋಡಲಿಲ್ಲ, ಹರಿತಕ್ಕಂಥ ರಕ್ತದ ಕಡೆ ನೋಡಲಿಲ್ಲ. ತಲೆಯಿಂದ ರಕ್ತವನ್ನು ಹರಿತಾ ಇದೆ, ಕೈಗಳಿಂದ ಕಾಲುಗಳಿಂದ ರಕ್ತವನ್ನು ಹರಿತಾ ಇದೆ, ಮೈಯೆಲ್ಲ ರಕ್ತವನ್ನು ಹರಿತಾ ಇದೆ. ಆತನು ತನ್ನ ಒಂದು ಹುಣ್ಣಿನ ಕಡೆ, ತನ್ನ ಓನ್ ಕಡೆ, ತನ್ನ ರಕ್ತ ಕಡೆ ನೋಡಿದ ಹಾಗೆ ಆತನು ತಂದೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಫಾದರ್ ಫರ್ಗಿವ್ ದೆಮ್, ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಎಂಬುದಾಗಿ, ಅವರಿಗೆ ಕ್ಷಮಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀನು ನನ್ನ ಒಂದು ಟ್ರಬಲ್ಸ್ಗಳ ಕಡೆ ನೋಡ್ತಾ ಇದ್ದೀನ, ನನ್ನ ಸಮಸ್ಯೆಗಳ ಕಡೆ ನೋಡ್ತಾ ಇದ್ದೀನ, ನಿನ್ನ ಒಂದು ಗಮನ ಇಲ್ಲಾಗಿದೆ. ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಆತನು ತನ್ನ ಒಂದು ನೋವಿನ ಕಡೆ, ರಕ್ತದ ಕಡೆ, ಹರಿತಕ್ಕಂಥ ಬ್ಲೀಡಿಂಗ್ ಆಗ್ತಕ್ಕಂಥ ಬ್ಲಡ್ನ ಕಡೆ ನೋಡದ ಹಾಗೆ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ತಂದೆಯೇ ಅವರಿಗೆ ಕ್ಷಮಿಸಿ ಎಂಬುದಾಗಿ. ಯೇಸು ಸ್ವಾಮಿಯು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 11:25 ನೋಡುವಾಗ ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯು ಪ್ರಾರ್ಥನೆಯನ್ನು ಮಾಡುವಾಗ ಆತನು ಅನೇಕ ಸಾರಿ ತಂದೆಯನ್ನ ಅಡ್ರೆಸ್ ಮಾಡಿದ್ದನ್ನು ನಾವು ನೋಡ್ತೇವೆ. ಆತನು ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡೋದನ್ನು ಎಂಬುದಾಗಿ ನೋಡ್ತೇವೆ. ಫಾದರ್ ಎಂಬುದಾಗಿ ಆ ಒಂದು ಪೇನಿನಲ್ಲಿ ಎಕ್ಸ್ಟ್ರೀಮ್ ಟ್ರಯಲ್ ಆಫ್ ದಿ ಕ್ರಾಸ್ ಎಂಬುದಾಗಿ ಆತನ ಮತ್ತು ತಂದೆಯ ಒಂದು ಇರ್ತಕ್ಕಂಥ ಸಂಬಂಧವನ್ನು ನೋಡಿ ಆತನು ಆ ಇರ್ತಕ್ಕಂಥ ರಕ್ತದಲ್ಲಿ ಆತಕ್ಕಂಥ ನೋವಿನಲ್ಲಿ ತನ್ನ ತಂದೆಗೆ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಯೇ ಆತನ ಮೊದಲನೆಯ ಮಾತು, ಮೊದಲನೆಯ ಪ್ರಾರ್ಥನೆ ನೋಡುವಾಗ ಅಲ್ಲಿ ಶಿಲುಬೆಯಲ್ಲಿ ಆತನು ಮಾಡಿದಂತಹ ಮೊದಲನೆಯ ಮಾತು ನೋಡುವಾಗ ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ, ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಅಂತ ನೋವಿನಲ್ಲಿ ಆತನು ಆ ಒಂದು ಕ್ಷಮಿಸುವಂತಹದನ್ನು ನಾವು ನೋಡ್ತೇವೆ. ಯಾಕೆಂದರೆ ರಕ್ಷಣೆ ಅನ್ನೋದನ್ನು ನೋಡುವಾಗ ಕ್ಷಮಿಸುವ ಮಾತ್ರ ದೇವರು ಎಂಬುದಾಗಿ ನೋಡ್ತೇವೆ, ರಕ್ಷಕನು ಎಂಬುದಾಗಿ ನೋಡುವಾಗ ಕ್ರಿಸ್ತನು ಮಾತ್ರ ಎಂಬುದಾಗಿ ನೋಡ್ತೇವೆ. ರಕ್ಷಣೆ ಎಂದರೆ ಜನರನ್ನು ರಕ್ಷಿಸುವುದು ಅಥವಾ ಬಿಡುಗಡೆ ಮಾಡುವುದು ಎಂದರ್ಥ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43:11 ನೋಡುವಾಗ, ನಾನು ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ, ನಾನೇ ರಕ್ಷಣೆಯನ್ನು ಮುಂದುವರಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ರೋಮರು ಯಹೂದ್ಯರು ಆ ಒಂದು ದಿನದಲ್ಲಿ ಆತನು ಅದನ್ನು ಗ್ರಹಿಸಲಿಲ್ಲ. ಯಾಕೆ ಆತನು ಫರ್ಗಿವ್ ಎಂಬುದಾಗಿ ಪದವನ್ನು ಯೂಸ್ ಮಾಡಿದ್ದೇನೆ ಎಂಬುದಾಗಿ ನೋಡುವಾಗ ಆತನು ರೋಮನರು ಯಹೂದ್ಯರು ಅವರು ಮಾಡಿರ್ತಕ್ಕಂತಹ ಪಾಪವನ್ನು, ಮಾಡಿರ್ತಕ್ಕಂಥ ಆ ಒಂದು ತಪ್ಪನ್ನು, ಅಪರಾಧವನ್ನು ಅದು ಎಷ್ಟು ವೇಟ್ ಆಗೈತೆ ಎಂಬುದಾಗಿ ಅವರಿಗೆ ಗ್ರಹಿಸಲಿಕ್ಕಾಗಲಿಲ್ಲ. ಅವನು ಜಡ್ಜ್ಮೆಂಟ್ ದಿನದಲ್ಲಿ ಇವರಿಗೆ ಯಾವ ಒಂದು ಜಡ್ಜ್ಮೆಂಟ್ ಆಗ್ತಿರ್ಬೋದು, ಇವರು ಮಾಡಿರ್ತಕ್ಕಂಥ ಅಪರಾಧ ಒಂದು ವಜನ್, ಆ ಒಂದು ವೇಟ್ ಎಷ್ಟಾಗಿದೆ ಎಂಬುದಾಗಿ ಅವರು ಗ್ರಹಿಸಲಿಲ್ಲ. ಅವ್ರಿಗೆ ಅದು ಅರ್ಥ ಆಗಲಿಲ್ಲ. ಆ ಯೇಸು ಸ್ವಾಮಿಯು ಇವರು ಇಷ್ಟೊಂದು ಅಪರಾಧವನ್ನ, ಇಷ್ಟೊಂದು ತಪ್ಪನ್ನ, ಇಷ್ಟೊಂದು ಪಾಪವು ಆ ಒಂದು ಜಡ್ಜ್ಮೆಂಟ್ ದಿನದಲ್ಲಿ ಆಗುತ್ತೆ ಎಂಬ ಒಂದು ಭಾವಿಸಿ ಆತನು ಅವರಿಗಾಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಗೆ ಇವರಿಗೆ ಕ್ಷಮಿಸು ನೀನು ಎಂಬುದಾಗಿ, ಇವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಇವರು ಅರಿಯರು ಎಂಬುದಾಗಿ. ನಿನ್ನ ಪ್ರಾರ್ಥನೆ ಯಾವ ಪ್ರಾರ್ಥನೆ ಆಗಿದೆ? ದೇ ಆರ್ ಬ್ಲೈಂಡ್, ಅವರಿಗೆ ಕಾಣಿಸ್ತಾ ಇಲ್ಲ ಈತನು ಯಾರು ಎಂಬುದಾಗಿ, ಈತನು ನೆಟ್ಟರು ಎಂಬುದಾಗಿ, ಈತನು ಮೆಸ್ಸಿನಿ ಎಂಬುದಾಗಿ ಅವರಿಗೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಅವರು ಆತನನ್ನು ಗುರುತಿಸಿದ್ದರೆ ಆತನಿಗೆ ಶಿಲುಬೆಗೆ ಹಾಕಿಸ್ತಿರ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಆತನು
ಯೇಸು ಸ್ವಾಮಿಯು ತನ್ನ ನೋವನ್ನು ನೋಡದೆ ಆ ನೋವನ್ನು ಆತನು ಇಗ್ನೋರ್ ಮಾಡಿತು. ಆತನು ಫರ್ಗ್ಯೂಗಾಗಿ ಆತನು ಮುಂದೆ ಮಾಡ್ತಾ ಇದ್ದಾನೆ. ಮುಂದೆ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಆ ಒಂದು ದಿನದಲ್ಲಿ ನೋಡುವಾಗ ಅವರೆಲ್ಲರೂ ಸ್ಪಿರಿಚುವಲ್ ಆಗಿ ಬ್ಲೈಂಡ್ನೆಸ್ ಆಗಿದ್ರು. ನಾನು ನೀನು ಸಹ ಆತ್ಮವಾಗಿ ಕುರುಡನಾಗಿದ್ದಾನ. ಆತನ ಪ್ರೀತಿಯನ್ನ, ಆತನ ಶ್ರಮೆಯನ್ನ, ಆತನ ಮಾತುಗಳನ್ನು ನಾನು ಗ್ರಹಿಸದೆ ಜೀವಿಸ್ತಾ ಇದ್ದಾನ ಎಂಬುದಾಗಿ ನಾನು ನೀನು ಯೋಚನೆ ಮಾಡಬೇಕಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವಾಗ ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತಿಗಳು ಕೆಟ್ಟದಾವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಎಂಬುದಾಗಿ. ನಾನು ನೀನು ಬೆಳಕಿಗಿಂತ, ಇವು ಕ್ರಿಸ್ತನಿಗಿಂತ ನಾನು ಕತ್ತಲೆಗೆ ಸಂಬಂಧಪಟ್ಟಿರತಕ್ಕಂಥವುಗಳನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ನಾನು ನೀನು ಯೋಚನೆ ಮಾಡಬೇಕಾಗಿದೆ. ಯೇಸು ಸ್ವಾಮಿಯು ಆಡಿದಂತಹ ಮೊದಲನೇ ಮಾತನ್ನ ಕರ್ತನಿ ಅವರಿಗೆ ಕ್ಷಮಿಸಿ ಎಂಬುದಾಗಿರುವಾಗ ತಂದೆಯಾದ ದೇವರನ್ನು ಆತನು ಅಡ್ರೆಸ್ ಮಾಡುವುದನ್ನು ಆತನು ವಾಕ್ಯದಲ್ಲಿ ನೋಡುವಾಗ, ಆತನು ಇದ್ದಂಥದಲ್ಲಿ ನೋಡುವಾಗ ಅನೇಕ ಸಾರಿ ಆತನು ಅಲೋನಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಹಿ ವೆಂಟ್ ಟು ದಿ ವಿಲ್ಡರ್ನೆಸ್, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇನ್ ದ ಮಾರ್ನಿಂಗ್ ಬಿಫೋರ್ ಲೈಟ್ನಿಂಗ್ ಎಂಬುದಾಗಿ ಆತನು ಮುಂಜಾವದಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 1:30 ನೋಡ್ತೇವೆ. ಟು ಅ ಲೋನ್ಲಿ ಪ್ಲೇಸ್ ಎಂಬುದಾಗಿ ಲೂಕ 5:16 ನೋಡ್ತೇವೆ. ಆತನು ಗೆತ್ಸೆಮನೆ ತೋಟದಲ್ಲಿ ಲೂಕ 22:37 ಆತನು ಪ್ರಾರ್ಥನೆ ಮಾಡುವುದನ್ನು ನೋಡ್ತೇವೆ. ಕರ್ತನಲ್ಲಿ ಪ್ರೇಮಿ ಯೇಸು ಸ್ವಾಮಿ ಆ ಒಂದು ನೋವನ್ನು ಅನುಭವಿಸಿ ರಕ್ತವನ್ನು ಹರಿಯುವಂಥ ರಕ್ತವನ್ನು ನೋಡಿ ಆತನು ಕಣ್ಣೀರನ್ನು ಸುರಿಸದೆ ಆತನು ಫರ್ಗ್ಯೂನೆಸ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆಯೇ ಅವರಿಗೆ ಕ್ಷಮಿಸಿ ಎಂಬುದಾಗಿ. ಅಂಥ ಸಂದರ್ಭದಲ್ಲಿ, ಅಂಥ ನೋವಿನಲ್ಲಿ, ಘೋರವಾದಂತಹ ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ನೋವನ್ನು, ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವು ಬ್ಲೀಡ್ ಆಗ್ತಾ ಇದೆ, ಎಲ್ಲವೂ ರಕ್ತವನ್ನು ಹರಿತಾ ಇದೆ, ನೋವಾಗ್ತಾ ಇದೆ. ಆ ಒಂದು ನೋವಿನಲ್ಲಿ ಆತನು ಅವರೊಂದು ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಷ್ಟು ಪ್ರೀತಿಯನ್ನು ಮಾಡದೆ ಗೊತ್ತಾ? ಎಷ್ಟು ಪ್ರೀತಿಯನ್ನು ಮಾಡದೆ ಗೊತ್ತಾ? ನಿನ್ನ ಒಂದು ಕ್ಷಮಾಪಣೆಗಾಗಿ ಆತನು ಶಿಲುಬೆಯ ಮೇಲೆ ಆತನು ಆಡಿದಂತಹ ಮಾತು, ತಂದೆಗೆ ಅವರಿಗೆ ಕ್ಷಮಿಸಿ ಎಂಬುದಾಗಿ. ನಾನು ನೀನು ತಿಳಿದು ಮಾಡ್ತಾ ಇದ್ದೇವ ತಪ್ಪು ಅಥವಾ ತಿಳಿದೇವು ಮಾಡ್ತಾ ಇದ್ದ ತಪ್ಪು ಎಂಬುದಾಗಿ ನಾನು ನೀನು ಗಮನವನ್ನು ಹರಿಸಬೇಕಾಗಿದೆ. ಶಿಲುಬೆಯ ಮೇಲೆ ಆತನು ತಂದೆಯೇ ಅವರಿಗೆ ಕ್ಷಮಿಸಿ ಎಂಬುದಾಗಿ ಆ ನೋವಿನಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡದೆ ಮರೆತು ಹೋಗುವುದು. ನಿನಗಾಗಿ ನನಗಾಗಿ ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನ, ನೋವನ್ನ, ಆತನು ಸುರಿಸಿದಂತಹ ರಕ್ತವನ್ನ ನಾನು ನೀನು ಮರೆತು ಹೋಗಬಾರ್ದಾಗಿದೆ. ನಾನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಆತನು ಸುರಿಸಿದಂತಹ ರಕ್ತವನ್ನ, ಆತನು ಅನುಭವಿಸಿದಂತಹ ನೋವನ್ನ, ಆತನು ಅನುಭವಿಸಿದಂತಹ ಶ್ರಮೆಯನ್ನ ನಾನು ಜ್ಞಾಪಕದಲ್ಲಿ ಕೊಂಡು ಈ ಒಂದು ದಿನದಲ್ಲಿ ನಾನು ನೀನು ಆತನಿಗಾಗಿ ನಾನು ಜೀವಿಸಬೇಕಾಗಿದೆ. ನೋಡುವಾಗ ಅವರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಆದರೆ ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ. ನನ್ನನ್ನು ನಿನ್ನನ್ನು ಎಷ್ಟು ಪ್ರೀತಿ ಇದೆ ಎಂಬ ಆತನ ಸಿದ್ಧಾಂತವನ್ನು ಪ್ರೂವ್ ಮಾಡಿ ನೋಡುವಾಗ ಪಾಪಿಗಳಾದಂತಹ ನಮಗಾಗಿ, ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ ಎಂದಾಗಿ ನೋಡಿದೆ. ಮರೆತು ಹೋಗ್ತಾ ಇದೆ. ಯಾತಕ್ಕೂ ಬಾರದಂತಹ ನಮಗೋಸ್ಕರವಾಗಿ ಪಾಪಗಳನ್ನು ಮಾಡಿರ್ತಕ್ಕಂಥ, ಅಪರಾಧ ಮಾಡಿರ್ತಕ್ಕಂಥ ನಮಗಾಗಿ ಆತನು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟನು, ಶಿಲುಬೆಯ ಮೇಲೆ ಆತನು ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಆತನು ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. ಎಷ್ಟು ನೋವನ್ನು ತಾಳಿದ್ದ, ಎಷ್ಟು ರಕ್ತವನ್ನು, ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತವನ್ನು ಸುರಿಸಿ ದೇಹದ ಮೇಲೆ ಆತನು ಶಿಲುಬೆಯ ಮೇಲೆ ನೇತಾಕಲ್ಪಟ್ಟು ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಈ ತಂದೆ ಇವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾ ಇದ್ದಾರೆ ಅರಿಯುವುದಾಗಿ. ನಾನು ನೀನು ಅರಿಯದೆ ಜೀವಿಸ್ತಾ ಇದ್ದೇನೆ, ನಾನು ನೀನು ತಿಳಿದು ಜೀವಿಸ್ತಾ ಇದ್ದೇನೆ, ತಿಳಿಯದೆ ಜೀವಿಸ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಗುಡ್ ಫ್ರೈಡೆ ದಿನದಂದು, ಈ ಒಂದು ಶುಕ್ರವಾರ ದಿನದಂದು ನೀನು ಆ 7 ಮಾತುಗಳನ್ನು ಕೇಳಲಿಕ್ಕಿರುವಾಗ ಆ ಮೊದಲನೇ ಮಾತಲ್ಲಿ ನೀನು ತಿಳಿದು ಮಾಡ್ತಾ ಇದೆಯಾ, ನೀನು ತಿಳಿದು ಮಾಡ್ತಾ ಇದೆಯಾ ತಪ್ಪನ್ನ ನಾನು ನೀನು ಜ್ಞಾಪಕವನ್ನು ಮಾಡಿಕೊಳ್ಬೇಕಾಗಿದೆ, ಗ್ರಹಿಸಬೇಕಾಗಿದೆ. ಆತನ ಸನ್ನಿಧಾನದಲ್ಲಿ ಬಾ. ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅರಿಯಿರಿ ಎಂಬುದಾಗಿ ನೋಡ್ತಾರೆ. ತನ್ನ ಒಂದು ಫೋಕಸನ್ನು ಆತನು ತನ್ನ ಒಂದು ಪೇನ್ ಮೇಲೆ ನೋಡಿದ ಹಾಗೆ, ತನ್ನ ಫೋಕಸನ್ನು ಹರಿತಕ್ಕಂಥ ರಕ್ತ ಕಣಿದ ಹಾಗೆ, ತನ್ನ ಫೋಕಸನ್ನು ಕೈಗಳಿಗೆ ನನಗೆ ಮೊಳೆಗಳನ್ನು ಹೊಡೆದಿದ್ದಾರೆ, ಕಾಲುಗಳಿಗೆ ಮೊಳೆಗಳನ್ನು ಹೊಡೆದಿದ್ದಾರೆ, ಮೈಯೆಲ್ಲ ಹೊಡೆಗಳನ್ನು ಹೊಡೆದಿದ್ದಾರೆ, ನನ್ನ ತಲೆ ಮೇಲೆ ಕಿರೀಟವನ್ನು ಇಟ್ಟಿದ್ದಾರೆ ಎಂಬುದ ಹಾಗೆ ಆತನ ಫೋಕಸನ್ನು ಮಾಡದಾಗಿ ಆತನು ನನಗಾಗಿ ನಿನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರೋಮನರಿಗಾಗಿ, ಯಹೂದರಿಗಾಗಿ ಹೇಳ್ತಾ ಇದ್ದಾನೆ, ತಂದೆಯೇ ಇವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ. ನಿನ್ನಲ್ಲಿ ಆ ಒಂದು ಕ್ಷಮಾಪಣೆಯ ಒಂದು ಹೃದಯ ಇದೆ. ನಮಗೆ ಒಂದು ಸ್ವಲ್ಪ ಯಾರಾದರೂ ಏನಾದರೂ ಅಂದರೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ.
ಮನಸ್ಸಲ್ಲಿ ಇಟ್ಕೊಂಡು ನಾವು ಹೇಳ್ತೀನೋ ನಾನು ಮಾಡ್ತೀನಿ, ನಾವು ಒಂದಲ್ಲ ಒಂದಿನ ನಾನು ತೆಗಿತೀನಿ ಅಂತ. ಕ್ಷಮಿಸುವಂತಹ ಹೃದಯ ನನ್ನಲ್ಲಿ ನಿನ್ನಲ್ಲಿ ಇದೆ. ಯೇಸು ಸ್ವಾಮಿ ಅಂತಹ ಒಂದು ನೋವಿನಲ್ಲಿಯೂ ಅಂತಹ ಒಂದು ಹರಿಯುವಂಥ ರಕ್ತದಲ್ಲಿ ಆತನು ಪ್ರಾರ್ಥನೆ ಮಾಡಲು, ತಂದೆಯೇ ಅವರಿಗೆ ಕ್ಷಮಿಸಿ ಎಂಬುದಾಗಿ ನಾನು ನನ್ನ ಒಂದು ಟ್ರಬಲ್ ಕಡೆ, ನನ್ನ ಸಮಸ್ಯೆ ಕಡೆ ನಾನು ಫೋಕಸ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಸನ್ನಿಧಾನದಲ್ಲಿ ಬಾ. ಆತನು ಸುರಿಸಿದಂತಹ ರಕ್ತವನ್ನು ಜ್ಞಾಪಕ ಮಾಡಿಕೊ. ಆತನ ಅನುಭವಿಸಿರ್ತಕ್ಕಂಥ ಶ್ರಮೆಯನ್ನು ನೆನಪು ಮಾಡಿಕೊ. ಆತನು ನನಗಾಗಿ ನಿನಗಾಗಿ ಆತನ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ರೋಮ 5:8 ನೋಡುವಾಗ, ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸಿದನು ಎಂಬುದಾಗಿ. ದೇವರು ಆತನು ಸಿದ್ಧಾಂತವನ್ನು ಬಯಸುವಾಗ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಆತನು ಸಿದ್ಧಾಂತಪಡಿಸಿರುವಾಗ ನಾನು ನೀನು ಅದನ್ನು ಮರೆತು ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿ ಜೀವಿಸ್ತಾ ಇದ್ದೇನೆ. ಆತನ ಸನ್ನಿಧಾನದಲ್ಲಿ ಬಾರದೆ ಇರತಕ್ಕಂಥ ದಿನಗಳು ಎಷ್ಟಾಗಿವೆ. ಆತನ ಸನ್ನಿಧಾನದಲ್ಲಿ ಪರಿಶುದ್ಧವಾಗಿ ದಿನ ಎಷ್ಟಾಗಿವೆ. ಆತನ ಸನ್ನಿಧಾನದಲ್ಲಿ ಪಶ್ಚಾದ ಹೃದಯದಿಂದ ಬರುವಂತಹ ದಿನಗಳು ಎಷ್ಟಾಗಿವೆ. ಬಾ, ಆತನ ಪಾದದಲ್ಲಿ ಬಾ. ನಾನು ನೀನು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ ಆತನ ಸನ್ನಿಧಾನದಲ್ಲಿ ನಾನು ಕ್ಷಮಾಪಣೆಯನ್ನು ಕೇಳಿ, ಆತನು ಆ ಒಂದು ದಿನದಲ್ಲಿ ಆಡಿರ್ತಕ್ಕಂಥ ಮೊದಲನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಎಂಬುದಾಗಿ. ಇವತ್ತು ನೀನು ಅರಿತು ಮಾಡ್ತಾ ಇದೆಯಾ, ಅರಿವು ಮಾಡ್ತಾ ಇದೆಯಾ? ದೇವರ ಸನ್ನಿಧಾನದಲ್ಲಿ ಬಂದು ನೀನು ಕ್ಷಮಾಪಣೆಯನ್ನು ಕೇಳು. ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕ್ಷಮಾಪಣೆಯನ್ನು ಕೇಳ್ತೇನೆ. ನನ್ನ ಅಪರಾಧಗಳ ದೆಸೆಯಿಂದ, ನನ್ನ ಪಾಪದ ದೆಸೆಯಿಂದ ಕರ್ತನೆ, ನೀನು ಶಿಲುಬೆಗೆ ನೇತಾಕಲ್ಪಟ್ಟಿ ಕರ್ತನೆ, ನೀನು ಎಷ್ಟು ಪ್ರೀತಿಯನ್ನು ಮಾಡ್ತಿದ್ದೇವಾ. ನೀನು ಕರ್ತನೆ ನನಗಾಗಿ ಕೋಡಿಗಳಿಂದ ಹೊರಿಸಿಕೊಂಡೆ, ನೀನು ನನಗಾಗಿ ಮುಖದ ಮೇಲೆ ಉಳಿಸಿಕೊಂಡೆ, ನೀನು ನನಗಾಗಿ ಕರ್ತನೆ ಮುಖದ ಮೇಲೆ ಏಟನ್ನು ತಿಂದಿ ಕರ್ತನೆ, ನೀನು ನನಗಾಗಿ ಕರ್ತನೆ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡೆ, ನೀನು ನನಗಾಗಿ ಕೈಗಳಿಗೆ ಮೊಳೆಗಳು, ಕಾಲಿಗಳಿಗೆ ಮೊಳೆಗಳಿಂದ ನೀನು ನೇತಾಕಲ್ಪಟ್ಟಿದ್ದೇವಾ. ನಿನಗೆ ಹಾಸ್ಯವನ್ನು ಮಾಡಿದರು ಕರ್ತನೆ, ನಿನಗೆ ಕರ್ತನೆ ಪದ ಸ್ವಾಮಿ ನಿನ್ನ ಮುಖದ ಮೇಲೆ ಉಗುಳಿದರು ದೇವ. ಅಪ್ಪ, ಎಷ್ಟು ನೋವನ್ನು ಅನುಭವಿಸಿದ್ದಿ ಕರ್ತನೆ, ಇದನ್ನು ನಾನು ಮರೆತು ಜೀವಿಸ್ತಾ ಇದ್ದೇನೆ ದೇವ. ಹೌದು ಕರ್ತನೆ, ಈ ಒಂದು ದಿನದಿಂದ ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯನ್ನು ನಾನು ಗ್ರಹಿಸಿಕೊಂಡು, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡು ನಿನ್ನ ಸನ್ನಿಧಾನದಲ್ಲಿ ಬರುತ್ತೇನೆ ಎಂಬುದಾಗಿ ಒಂದು ವೇಳೆ ನಿನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡಲಿಕ್ಕಿದ್ದಾನೆ. ಬಾ, ಆತನ ಪಾದದಲ್ಲಿ ಬಾ. ಆತನ ಪಾದದಲ್ಲಿ ಬಂದು ನಿನ್ನ ಪ್ರಾರ್ಥನೆ ಮಾಡುವ ಮಗನು ಮಗಳು